ಪೋಲ್ಸ್ ಹಾಕೋದಿತ್ತು, ಪೋಲ್ಸು ಮತ್ತು ಮಾರ್ಕಿಂಗು ಶುರು ಆಗಬೇಕಾಗಿತ್ತು. ನಾವು ಈಗಾಗಲೇ ಅಲ್ಲಿ 3.5-4 ಕೋಟಿವರೆಗೂ ಕೆಲಸ ಮಾಡಬೇಕಾಗಿತ್ತು. ಯಾವತ್ತು ಆಶ್ರಯ ಯೋಜನೆಯಲ್ಲಿ ಇಷ್ಟು ಅನುದಾನ ತಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಇರ್ಬೋದು ಅಥವಾ ಹೌಸಿಂಗಿಂದ ಇರ್ಬೋದು ನಾವು ಅನುದಾನ ತಂದು ಮಾಡುವಂಥ ವ್ಯವಸ್ಥೆ ಇದ್ದಿದ್ದು. ನಾವು ನಗರಸಭೆಯಲ್ಲಿ 45 ವರ್ಷಗಳಾದಮೇಲೆ ದ ಫಸ್ಟ್ ಟೈಮ್ ಇಲ್ಲಿನ ಹೆಣ್ಮಕ್ಳಿಗೆ ಇಲ್ಲಿ ರೆಂಟಲ್ಲಿದ್ದಾರಾ ಅಥವಾ ಸ್ವಂತ ಮನೆಯಲ್ಲಿದ್ದಾರಾ, ಚಿಕ್ಕ ಮನೆಯಲ್ಲಿದ್ದಾರಾ, ದೊಡ್ಡ ಮನೆಯಲ್ಲಿದ್ದಾರಾ, ಬಾಡಿಗೆ ಮನೆಯಲ್ಲಿದ್ದಾರಾ, ಇವೇನು ತಾರತಮ್ಯ ನೋಡಿದ್ರೆ ಇಲ್ಲಿನ ಹೆಣ್ಮಕ್ಳು 5 years ಸಿಟಿಸನ್ಶಿಪ್ ಇರೋವಂಥ ಯಾರಿಗೆ ಅರ್ಹ ಫಲಾನುಭವಿಗಳಿಗೆ ನಾವು ಆ ಜಾಗದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ, ಓವರ್ ಹೆಡ್ ಟ್ಯಾಂಕ್ ಮಾಡಿದ್ದೀವಿ, ಪಾರ್ಕ್ಸ್ ಮಾಡಿದ್ದೀವಿ, ಡ್ರೈನ್ಸ್ ಮಾಡಿದ್ದೀವಿ, ರೋಡ್ ಮಾಡಿದ್ದೀವಿ. ಇವತ್ತು ಎಲೆಕ್ಟ್ರಿಕ್ ಪೋಲ್ಸ್ ಅದು 40 lakhs ಅಥವಾ 48 lakhs ಅದದ್ದು ಪ್ರೊಸೀಜರ್ ಮಾಡಿ ಅದು ಟೆಂಡರ್ ಮಾಡಿ ಪೋಲ್ಸ್, ಅದಾದಮೇಲೆ ಸೈಟ್ದು ಮಾರ್ಕಿಂಗ್ ಆಗುತ್ತೆ. ಇದಾದಮೇಲೆ ಯಾರು ಬೆನಿಫಿಷರೀಸ್ ಇರ್ತಾರೆ, ಫಲಾನುಭವಿಗಳಿರ್ತಾರೆ, ಅವ್ರ ವಾರ್ಡಲ್ಲಿ ಯಾರು ಆಯ್ಕೆ ಆಗಬೇಕು ಅಂತ ಅದೇ ಪ್ರೊಸೀಜರ್ ಇರೋದು ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ. ಅವರೇ ಬಂದು ಆಯ್ಕೆ ಮಾಡ್ತಾರೆ. ಒಂದು ಏರಿಯಾಲಿ 100 ಅಪ್ಲಿಕೇಶನ್ಸ್ ಇದೆ ಅಂತಂದಾಗ ಅಲ್ಲಿರೋ ಎಲ್ಲ ಫಲಾನುಭವಿಗಳು ಬಂದು ಅದರಲ್ಲಿ ಮೈನಿಂಗ್ ಏರಿಯಾಗೆ ನಾವು 40% ಅಷ್ಟು ಮಾಡಿದ್ದೀವಿ. ನಾನ್ ಮೈನಿಂಗ್ ಏರಿಯಾಲಿ 25%. ಅದೇ ಮೈನಿಂಗ್ ಏರಿಯಾಲಿ 40% ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡ್ತೀವಿ. 40% ನಾನ್ ಮೈನಿಂಗಲ್ಲಿ 25% ಬೆನಿಫಿಷರೀಸ್ನ ಇದು ಮಾಡ್ತಾ ಇದ್ದೀವಿ. 60-40 ರೇಷಿಯೋ ಅಲ್ಲಿ. ಅದೇ ಥರ ಎಲ್ಲ ಫಲಾನುಭವಿಗಳು ಬರ್ತಾರೆ ಅದೇ ಜಾಗಕ್ಕೆ. ಆ ಜಾಗದಲ್ಲಿ ಪ್ರತಿ ವಾರ್ಡ್ನಲ್ಲಿರುವಂಥ ಬೆನಿಫಿಷರೀಸ್ ಬಂದು ಅವರೇ ಆಯ್ಕೆ ಮಾಡಿರುವಂಥ ಪಟ್ಟಿನ ನಾವು ಹೌಸಿಂಗ್ಗೆ ಕಳಿಸ್ತೀವಿ. ಅಲ್ಲಿ ಹಕ್ಕುಪತ್ರ ಬಂದ ಮೇಲೇ ಅದನ್ನು ಕಾರ್ಯಕ್ರಮ ಮಾಡ್ತೀವಿ. CM ಈ ವಿಶೇಷ ಕಾರ್ಯಕ್ರಮನ ಚಾಲನೆ ಮಾಡುವಂಥದ್ದು ಒಂದು ಉದ್ದೇಶ ಇರೋದ್ರಿಂದ ನಾವು ಅದನ್ನು ಸ್ಪೀಡಪ್ ಮಾಡ್ತಾ ಇರೋದ್ರಿಂದ ಅದನ್ನು ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ನಾವು ಹೋಗಿದ್ವಿ ಇವತ್ತು. ಮೇಡಮ್, ಇನ್ನೊಂದು ರಾಜಕಾಲುವೆ 100 ವರ್ಷಗಳ ಒಂದು ಸಮಸ್ಯೆ ಇತ್ತು, ಅದು ಈಗ ಸಮಸ್ಯೆ ಬಗೆಹರಿದಿದೆ. ತಾವು ವಿಸಿಟ್ ಮಾಡಿದರೆ ಏನು ಪ್ರಗತಿ ಆಗಿದೆ ಮೇಡಮ್? ಏನಾಗ್ತಾ ಇತ್ತು ನಮಗೆ KGF ಅಲ್ಲಿ ಮೈನಿಂಗ್ ಏರಿಯಾ ಸಾಕಷ್ಟು ಸ್ಟ್ರಾಂಗ್ ವಾಟರ್ ಡ್ರೈನ್ ಆದಾಗ ಅದು ರಾಜಕಾಲುವೆ ಎಲ್ಲಿಗೆ ಹರಿದು ಹೋಗ್ಬೇಕು ಅನ್ನೋವಂಥದ್ದನ್ನು ಅದಕ್ಕೆ ಒಂದು ಪ್ಲಾನಿಂಗ್ ಇರಲಿಲ್ಲ. ಇವತ್ತುವರೆಗೂ ಇರಲಿಲ್ಲ, ಕಳೆದ 50 ವರ್ಷಗಳಲ್ಲೂ ಇರಲಿಲ್ಲ. ಅದಾದಮೇಲೆ ನಾವು 1 ಮಳೆ 2 ಮಳೆ ಜೋರಾಗಿ ಬೀಳುವಷ್ಟರಲ್ಲಿ ನಾವು ಉರಿಗಂಪೇಟೆ ಕಡೆ ಪ್ರತಿ ಸತಿ ಹೋಗಿ ಆ ಮನೆಗಳಿಗೆ ನೀರು ನುಗ್ಗುವಂಥದ್ದು, ಮಳೆ ನೀರು ನುಗ್ಗುವಂಥದ್ದು ಮತ್ತು ಡ್ರೈನ್ ವಾಟರ್ ಅದಕ್ಕೆ ನುಗ್ಗುವಂಥದ್ದನ್ನೇ ನಾವು ಪ್ರತಿ ಸತಿ ನೋಡಿದ್ದೀವಿ. ಅದಕ್ಕೆ ಪರ್ಮನೆಂಟ್ ಆಗಿರೋದು ಏನಾದರೂ ಒಂದು ದಾರಿ ಮಾಡಬೇಕು ಅಂತಂದಾಗ ನಾವು ರಾಜಕಾಲುವೆ ಎಲ್ಲಿ ಎಂಡ್ ಆಗುತ್ತೆ ಆ ಜಾಗದಿಂದ ಮುಂದಕ್ಕೆ ಆ ನೀರನ್ನ ತಗೊಂಡೋಗಿ ಎಲ್ಲಿ ಬಿಡಬೇಕು ಅಂದರೆ 4 to 5 ಕಿಲೋಮೀಟರ್ಸ್ನ ನಾವು ನೆಕ್ಸ್ಟ್ ಆ ಕಾಲುವೆ ಎಂಡಿಂಗ್ ಪ್ಲೇಸಿಂದ ನಾವು ಅದನ್ನು ಡಿಸಿಲ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು 2 ಕಡೆ ಅದೊಂದು ಕೆರೆನೂ ಇದೆ, ಅಲ್ಲಿ ಬಿಗೂರಾಡ್ರಳ್ಳಿ ಕೆರೆ ಇದೆ, ಅದು ಹಳ್ಳಿ ಭಾಗಕ್ಕೆ ಸೇರುತ್ತೆ. ಅದು ಮತ್ತೆ ನಾಗಶೆಟ್ಟಹಳ್ಳಿ ಕೆರೆ ಆ ಮಾರ್ಗವಾಗಿ ಹೋಗುವಂಥದ್ದು. ಇಡೀ KGFನ ನೀರು ಚಾಂಪಿಯನ್ ರೀಫ್ ಇರ್ಬೋದು, ಉರಿಗಂಪೇಟೆ ಇರ್ಬೋದು, ಮೈನಿಂಗ್ ಏರಿಯಾ ಇರ್ಬೋದು, ನಾನ್ ಮೈನಿಂಗ್ ಏರಿಯಾ ಇರ್ಬೋದು, ಇಡೀ ಹೆನ್ರೀಸ್ದು ಮತ್ತು ಇವೆಲ್ಲನೂ ಕೂಡ 35 ವಾರ್ಡ್ನ ನೀರು ಕನೆಕ್ಟಿವಿಟಿ ಆಗ್ತಾ ಇದ್ದಿದ್ದು ಉರಿಗಂಪೇಟೆಯಲ್ಲಿರುವಂಥ ಒಂದು ಸ್ಮಶಾನ ಹೋಗೋ ದಾರಿಯಲ್ಲಿ ಆಗ್ತಾ ಇತ್ತು. ಯಾರು ಸ್ಮಶಾನಕ್ಕೂ ಕೂಡ ಅಲ್ಲಿಗೆ ಹೋಗೋಕ್ಕಾಗದೇ ಇರುವಂಥ ವ್ಯವಸ್ಥೆ ಆಗೋಗ್ತಾ ಇತ್ತು. ಅದನ್ನು ವ್ಯವಸ್ಥಿತವಾಗಿ ತುಂಬ ಪ್ಲ್ಯಾಂಡ್ ಆಗಿ ಸೈಂಟಿಫಿಕ್ ಆಗಿ ನಾವು ಅದನ್ನು ಮಾಡುವಂಥದ್ರಲ್ಲಿ ಯಶಸ್ವಿ ಆಗಿದ್ದೀವಿ. ಅಲ್ಲೂ ಕೂಡ ನೀರು ಹರಿದು ಆ ಮಣ್ಣು ತುಂಬ ಸಾಫ್ಟ್ ಆಗಿ ಲೂಸ್ ಸಾಯಿಲ್ ಆಗಿಬಿಟ್ಟಿದೆ. ತುಂಬ ಕಷ್ಟ ಬಿದ್ದು ಆ ಕೆಲಸ ಮಾಡಿದ್ರು. ನಾನು ಹೋಗೋಕ್ಕಾಗಿರಲಿಲ್ಲ, ಮಳೆ ಬಿದ್ದಾಗೂ ಹೋಗೋಕ್ಕಾಗಿರಲಿಲ್ಲ. ಈಗ ನೋಡಿದಾಗ ತುಂಬ ಚೆನ್ನಾಗಿ ಅದು ರಾಜಕಾಲುವೆನ ಮಳೆ ನೀರೇ ಹೋಗ್ಲಿಕ್ಕಲ್ಲ ಭಾಳ. ಆಮೇಲೆ ಇದು ಬೆಮೆಲ್ದು ಆ ವೇಸ್ಟ್ ವಾಟರ್ ಕೂಡ ಇದಕ್ಕೆ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಬಟ್ ಅದಕ್ಕೆ ರಿವಿಟ್ಮೆಂಟ್ ಕಟ್ಟುವಂತಹ ಮಾಡಿದ್ರೆ ಅದು ಪರ್ಮನೆಂಟ್ ಆಗಿ ಪ್ಲಾನ್ ಅದ. ಇವತ್ತಿಗಾಗಲ್ಲ, ಅದು ಮಳೆ ಬಿದ್ದು ಒಂದ್ಸತಿ ಮಳೆ ಬಿದ್ದು 1-2 ಮಳೆ ಬಿದ್ದು ಅದು ಸೆಟಲ್ಮೆಂಟ್ ಆಗಿ ಅದಾದ್ಮೇಲೆ ರಿವಿಟ್ಮೆಂಟ್ ಮಾಡ್ತೀವಿ. ಕೆಳಗಡೆಗೆ ಏನು ಮಾಡಲ್ಲ, ಅದು ವಾಟರ್ ರೀಚಾರ್ಜ್ ಆಗಬೇಕು. ಅದು ರಾಜಕಾಲುವೆ ಎಲ್ಲಿವರೆಗೂ ಹರಿಯುತ್ತೆ ಅಲ್ಲಿವರೆಗೂ ಕೆಳಗಡೆ ನಾವೇನು ಕಾಂಕ್ರೀಟ್ ಮಾಡಲ್ಲ, ರಿವಿಟ್ಮೆಂಟ್ ಮಾಡೋ ಅಂಥದ್ದು ಒಂದು ಪ್ಲಾನ್ಸ್ ಇದೆ. ಬಟ್ ಈಗ ರೀಸೆಂಟಾಗಂತೂ ಅಲ್ಲ, ನೋಡ್ಕೊಂಡು ಬಂದಿದ್ದೀವಿ. ಅದು ಭಾಳ ಚೆನ್ನಾಗಿ ಶುದ್ಧವಾಗಿ ನಗರಸಭೆ ಸಿಬ್ಬಂದಿ ಜೊತೆ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಇವರೆಲ್ಲ ನಗರಸಭೆ ಕೌನ್ಸಿಲರ್ ಸದಸ್ಯರು ಏನೇನಿದ್ದಾರೆ ಮಾನಿಟ್ರ್ ಮಾಡೋ ಅಂಥದ್ರಲ್ಲಿ ಭಾಳ ಜವಾಬ್ದಾರಿಯಿಂದ ಮಾಡಿಸಿದ್ದಾರೆ ಆ ಕೆಲಸ ಶುದ್ಧವಾಗಿ. ನಾವು ಯಾರನ್ನೋ ಟೆಂಡರ್ನ ಕೊಡ್ತೀವಿ, ಕೆಲಸ ಮಾಡಿ ಹೋಗೋ ಜಾಗದಲ್ಲಿ ಮಾನಿಟ್ರ್ ಇಲ್ಲ ಅಂದರೆ ಈ ಕ್ವಾಲಿಟಿ ವರ್ಕ್ ತಗೊಳಕ್ಕಾಗಲ್ಲ. ಶ್ರದ್ಧೆಯಿಂದ ಕೆಲಸ ಮಾಡಿಸಿದ್ದಾರೆ.
ಇಡೀ ನಗರದಲ್ಲಿ ನಾಳೆ ಮಳೆ ಬಂದಾಗ ಈ ಸಮಸ್ಯೆ ಆಗಲ್ಲ. ಪ್ರತಿ ಸತಿ ನ್ಯೂಸ್ ಮಾಡ್ತಾ ಇದ್ರಿ, ಅದು ನಾವು ಏನೇ ಕೆಲಸ ಬಂದು ಅವಾಗ ಮಾಡಿದ್ರಿಂದ ಅದು ಅನುಕೂಲ ಆಗ್ತಾ ಇರಲಿಲ್ಲ. ಇವಾಗ ನಾವು ಮಾಡಿರುವಂತ ರಾಜಕಾಲುವೆ ಕೆಲಸ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಯಾವುದೇ ಮಳೆ ಬಂದರೂ ಕೂಡ, ಎಂಥ ಗಟ್ಟಿ ಮಳೆ ಬರಲಿ, ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ತುಂಬಾ ನೀಟಾಗಿ ಟೆಕ್ನಿಕಲ್ ಆಗಿ ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಅದನ್ನ ಯಾರು ಅದನ್ನ ಇನಿಷಿಯೇಟಿವ್ ತಗೊಂಡು ಬಹಳ ಶಿಸ್ತಾಗಿ ನಿಂತು ಮಾಡಿದ್ದಾರೆ. ಎಸ್ಪೆಷಲಿ ನಗರಸಭೆ ಸದಸ್ಯರು ಮತ್ತೆ ಇವರು ಸ್ಟ್ಯಾಂಡಿಂಗ್ ಕಮಿಟಿ ಅವರು ಸೇರಿಕೊಂಡು, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಮತ್ತೆ ಇಂಜಿನಿಯರ್ ಸೆಕ್ಷನ್ ಏನಿದೆ ಕಂಪ್ಲೀಟ್ ಒಂದು ಹೋಮ್ ವರ್ಕ್ ಅದನ್ನ 20 days 30 days ಟೈಮ್ ತಗೊಂಡು ಮಾಡಿದ್ದಾರೆ. ಬೆಸ್ಟ್ ಹೋಮ್ ವರ್ಕ್ ಮಾಡಿದ್ದಾರೆ. ಅದು ಅವಶ್ಯಕತೆ ಇತ್ತು KGFಗೆ. All NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality, family restaurant. 100% Hambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.